ಶಾಂತಿನಿವಾಸ ಧಾರಾವಾಹಿಯ ಶಾಂತಿಯಾಗಿ ಕಿರುತೆರೆಗೆ ಮರಳುತ್ತಿದ್ದಾರೆ ನಟಿ ನಿತ್ಯಾರಾಮ್. 5 ವರ್ಷಗಳ ಹಿಂದೆ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನಂದಿನಿ ಧಾರಾವಾಹಿಯಲ್ಲಿ ನಂದಿನಿ ಹಾಗೂ ಜನನಿ ಎನ್ನುವ ದ್ವಿಪಾತ್ರದಲ್ಲಿ ನಟಿಸಿದ್ದರು ನಿತ್ಯಾರಾಮ್. ತದನಂತರ ಪರಭಾಷೆಯ ಕಿರುತೆರೆಯಲ್ಲಿ ಮಿಂಚಿದ ಈಕೆ ಇದೀಗ ಶಾಂತಿಯಾಗಿ ಕನ್ನಡ ಕಿರುತೆರೆಗೆ ಮರಳಿದ್ದಾರೆ. ಬಯೋಟೆಕ್ನಾಲಜಿ ಪದವಿ ಪಡೆದಿರುವ ಈಕೆಗೆ ನಟಿಯಾಗಬೇಕು ಎನ್ನುವ ಕನಸಿತ್ತು. ಬೆಂಕಿಯಲ್ಲಿ ಅರಳಿದ ಹೂವು ಧಾರಾವಾಹಿಯ ಮಲ್ಲಿಯಾಗಿ ಕಿರುತೆರೆಗೆ ಕಾಲಿಟ್ಟ ನಿತ್ಯಾರಾಮ್ ನಂತರ ಕರ್ಪೂರದ ಗೊಂಬೆ, ರಾಜಕುಮಾರಿ, 2 ಕನಸು, ಗಿರಿಜಾ ಕಲ್ಯಾಣ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದರು. ತಮಿಳಿನ ಅವಳ್ ನಂದಿನಿ ಅಣ್ಣ ಧಾರಾವಾಹಿಯ ಜೊತೆಗೆ ತೆಲುಗಿನ ಮುದ್ದು ಬಿಡ್ಡ ಅಮ್ಮನ ಕೊಡಲಾದಲ್ಲಿ ಈಕೆ ಬಣ್ಣ ಹಚ್ಚಿದ್ದಾರೆ. ಮುದ್ದು ಮನಸೆ ಸಿನಿಮಾದ ಮೂಲಕ ಈಕೆ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದರೂ ಜನಪ್ರಿಯತೆ ಗಿಟ್ಟಿಸಿಕೊಂಡಿದ್ದು ಮಾತ್ರ ಕಿರುತೆರೆಯಿಂದ. ಒಟ್ಟಿನಲ್ಲಿ ಸಣ್ಣ ಬ್ರೇಕ್ನ ನಂತರ ಶಾಂತಿಯಾಗಿ ನಟಿಸುತ್ತಿರುವ ನಿತ್ಯಾರಾಮ್ ಅವರ ಕಲಾ ಪಯಣ ಕಲರ್ಫುಲ್ ಆಗಿರಲಿ.